ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ತ್ರಂ ದತ್ತಾತ್ರೇಯಾಯ ನಮಃ. ಇದು ತುಲಾ ರಾಶಿಯವರ ಭವಿಷ್ಯ ಶನಿಗೆ ಸಂಬಂಧಪಟ್ಟಂತೆ ನೋಡ್ರಿ. ಮಾರ್ಚ್ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಸೊ ತುಲಾ ರಾಶಿಯವರಿಗೆ ನೋಡಿ, ಪಂಚಮ ಶನಿಯ ಬಾಧೆಯಿಂದ ಮುಕ್ತರಾಗಿ ಈಗ ಷಷ್ಠ ಸ್ಥಾನದಲ್ಲಿ ಶನಿ ಮುಂದುವರಿತಾನೆ. ಸೊ ಈ ಷಷ್ಠ ಸ್ಥಾನದಲ್ಲಿ ಶನಿ ಇದ್ದಾಗ ಒಳ್ಳೆ ಫಲವನ್ನ ಕೊಡ್ತಾನ, ಕೆಟ್ಟ ಫಲವನ್ನು ಇನ್ನೂ ಮುಂದುವರಿಸ್ತಾನ. ಸಾಕಷ್ಟು ತೊಂದರೆಯನ್ನ ತುಲಾ ರಾಶಿಯವರು ಈಗಾಗಲೇ ಅನುಭವಿಸಿದ್ದಾಗಿದೆ. ಸೊ ಇದಕ್ಕೇನಾದ್ರೂ ಮುಕ್ತಿ ಸಿಗುತ್ತಾ ಅಥವಾ ಇನ್ನು ಮುಂದುವರಿಯುತ್ತಾ, ಇದೆಲ್ಲವನ್ನ ನಾವು ಖಂಡಿತವಾಗಿ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ತಮ್ಗೆಲ್ರಿಗೂ ಹಾರ್ದಿಕವಾದಂತಹ ನಮಸ್ಕಾರ, ಸ್ವಾಗತ. ಒಂದು ವೇಳೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನೋಡಿ, ತುಲಾ ರಾಶಿಯವರಿಗೆ ನಾವಿವತ್ತು ಒಂದು ಶನಿಯ ಗೋಚರದಲ್ಲಿ ಯಾವ ರೀತಿಯಾಗಿ ಪ್ರಭಾವ ಇದೆ ಅಂತ ಅನ್ನೋದನ್ನ ನೋಡ್ತಿದ್ದೇವೆ. ನೋಡಿ, ಬೃಹಜ್ಜಾತಕ ಗ್ರಂಥದಲ್ಲಿ ಹೇಳ್ತಾರೆ, ಒಂದು ವೇಳೆ ಶನಿ 6ನೇ ಸ್ಥಾನದಲ್ಲಿದ್ದಾಗ ನೋಡಿ, ಧನಧಾನ್ಯಾಭಿವೃದ್ಧಿಂಚ ಬಂಧು ಸಂತೋಷಮಾನದಂ ಸ್ತ್ರೀ ಸೌಖ್ಯಂ ಗೃಹ ನಿರ್ಮಾಣಂ ಕುರ್ಯಾತ್ ರಿಪುಗತೆ ಶನವು ಅಂತ ಹೇಳ್ತಾರೆ. ನೋಡಿ, ಎಷ್ಟು ಒಳ್ಳೆ ಒಂದು ಸ್ಥಾನಕ್ಕೆ ಶನಿ ಬಂದಿದ್ದಾನೆ ಅಂತಂದ್ರೆ, ಧನಧಾನ್ಯ ಅಭಿವೃದ್ಧಿಂಚ ಅಂತ ಹೇಳ್ತಾರೆ. ಧನ ಮತ್ತು ಧಾನ್ಯಗಳ ಅಭಿವೃದ್ಧಿಯನ್ನ ಶನಿ 6ನೇ ಸ್ಥಾನದಲ್ಲಿದ್ದಾಗ ಖಂಡಿತವಾಗಿಯೂ ಕೊಡ್ತಾನೆ. ಒಂದು ವಿಷಯವನ್ನ ಸ್ಪಷ್ಟ ಮಾಡ್ಕೊಳ್ಳಿ, ಕೇವಲ ಗೋಚರದ ಶನಿಯ ಮೇಲಿಂದ ನೀವು ಇದೆಲ್ಲವೂ ಆಗುತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಡಿ. ಅಶುಭ ಫಲ ಇರಬಹುದು ಅಥವಾ ಶುಭ ಫಲ ಇರಬಹುದು. ಯಾಕೆಂದ್ರೆ ಮೂಲ ಜಾತಕದಲ್ಲಿ ಶನಿ ಒಂದು ವೇಳೆ ನಿಮಗೆ ಶುಭಕರನಾಗಿದ್ರೆ ನಾವು ಹೇಳುವಂತ ಈ ಶುಭ ಫಲಗಳು ಇನ್ನೂ ಹೆಚ್ಚಿಗೆ ಆಗತ್ತೆ. ಒಂದು ವೇಳೆ ಅಶುಭನಾಗಿದ್ದಾಗ ಅಂತಂದ್ರೆ, ಒಂದು ವೇಳೆ ನೀಚ ಸ್ಥಾನದಲ್ಲಿ ಇದ್ದಾನೋ ಅಥವಾ ಒಳ್ಳೆ ಸ್ಥಾನದಲ್ಲಿ ಇಲ್ಲ ಅಂತಂದಾಗ ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಇದೆ. ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ನೋಡಿ, ಬಂಧು ಸಂತೋಷ ಮಾನದಂ. ಬಂಧು ಮಿತ್ರರು ಇಷ್ಟು ದಿವಸ ಏನು ಒಂದು ತೊಂದರೆಯನ್ನ ಕೊಡ್ತಾ ಇದ್ರು ಅಥವಾ ಅವ್ರ ಜೊತೆಗೆ ಒಂದಷ್ಟು ನಮ್ಮ ವೈಮನಸ್ಸೆ ಇತ್ತೋ ಅದೆಲ್ಲವೂ ದೂರವಾಗುತ್ತೆ. ಸಂತೋಷಂ ಅಂತ ಹೇಳ್ತಿದ್ದಾನೆ. ಮನಸ್ಸಿಗೆ ತುಂಬಾ ಸಂತೋಷಕರವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಸ್ತ್ರೀ ಸೌಖ್ಯಂ, ವಿವಾಹ ಯೋಗವನ್ನ ಕೂಡ ಶನಿಯಿಂದ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಗೃಹ ನಿರ್ಮಾಣಂ, ನೋಡಿ, ವಾಸ್ತು ಕಾರ್ಯದಲ್ಲಿ ಇಷ್ಟು ದಿವಸ ಅನಿವಾರ್ಯವಾಗಿ ಒಂದಷ್ಟು ತೊಂದರೆಗಳು ಬರ್ತಾ ಇತ್ತು, ಅಥವಾ ಇಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಇರಬಹುದು ಅಥವಾ ಮನೆಗೆ ಸಂಬಂಧಪಟ್ಟಂತಹ ವ್ಯವಹಾರ ಇರಬಹುದು, ಅದರಲ್ಲಿ ಮೇಲಿಂದ ಮೇಲೆ ಅಡಚಣೆಗಳು ಬರ್ತಾ ಇತ್ತು. ಆ ಅಡಚಣೆಗಳು ಕಡಿಮೆ ಆಗುತ್ತೆ. ಗೃಹ ಸೌಖ್ಯಂ, ಗೃಹ ನಿರ್ಮಾಣಂ ಅಂತ ಹೇಳ್ತಾನೆ. ವಾಸ್ತು ಯೋಗವನ್ನ ಶನಿ ಖಂಡಿತವಾಗಿಯೂ ಕೊಡ್ತಾನೆ. ಕುರ್ಯಾದ್ ರಿಪುಗತೆ ಶನವು ಅಂತ ಹೇಳ್ತಾನೆ. ಹಾಗಾಗಿ ತುಲಾ ರಾಶಿಯವರಿಗೆ ಶನಿ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾನೆ. ಪ್ರಭಾವ ಅಂತಂದ್ರೆ ಅಶುಭ ಫಲ ಖಂಡಿತವಾಗಿಯೂ ತುಲಾ ರಾಶಿಯವರಿಗೆ ಕಡಿಮೆ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಅದರ ನಂತರ ಅಥವಾ ಮತ್ತೆ ಗುರು ಬದಲಾವಣೆ ಆದರೂ ಕೂಡ ನಿಮಗೆ ಇನ್ನೂ ಒಳ್ಳೆಯ ಫಲ ಖಂಡಿತವಾಗಿಯೂ ಸಿಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.